ಕುಂದ್ರಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಸಾಮಾಜಿಕ ಪರಿಶೋಧನೆ ಸಂಸ್ಥೆಯ ಅಧ್ಯಕ್ಷರಾದಂಥ ಕ್ಷೇತ್ರ ಶಿಕ್ಷಣಗಳ ಪರವಾಗಿ ಶಾಲೆಯ ಮುಖ್ಯಸ್ಥರು ಇಟ್ಕೊಳ್ಬೇಕಂತೇಳಿ ಇವತ್ತಿನ ಒಂದು ಗ್ರಾಮ ಸಭೆಯಲ್ಲಿ ಸಾಮಾಜಿಕ ಪರಿಶೋಧನೆ ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಸಿಬ್ಬಂದಿ ಪದಾಧಿಕಾರಿಗಳು ಈಗಾಗಲೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಿರ್ತಕ್ಕಂಥ ಮುಖ್ಯಗಳಲ್ಲಿ ನಮ್ಮ ಸಾಮಾಜಿಕ ಮತ್ತು ಇವತ್ತಿನ ಗ್ರಾಮ ಸಭೆಯ ಪರವಾಗಿ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸದಸ್ಯರು ಎಲ್ಲರಿಗೂ ಈ ಒಂದು ಸಾಮಾಜಿಕ ಪರಿಶೋಧನೆ ಸ್ವಾಗತ ಕೋರುತ್ತಾ ಊರಿನೆಲ್ಲ ಹಿರಿಯರಿಗೂ ಮತ್ತು ಗಣ್ಯ ನಾಗರಿಕರಿಗೂ ಕೂಡ ಸಾಮಾಜಿಕ ಪರಿಶೋಧನಾ ತಂಡದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಿಮ್ಮ ಒಂದು ಮಣ್ಣೂರು ಗ್ರಾಮ ಪಂಚಾಯತಿ ನಾವು 15/12/2023 ಒಂದು ಸಾಮಾಜಿಕ ಪರಿಶೋಧನಾ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ್ದೀವಿ. ಇದು ಮಾಡಿರೋ ಉದ್ದೇಶ ಏನಪ್ಪ ಅಂತಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೋದ್ಯೋಗ ಯೋಜನೆಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ನಮ್ಮ ಅವಧಿ ಅಂತಂದರೆ 1/4/2022ರಿಂದ 31/3/2023 ಅವಧಿ ಅಂದರೆ ಹಿಂದೆ ಒಂದು ವರ್ಷದ ಹಿಂದೆಗಡೆ ಆಗಿರ್ತಕ್ಕಂಥ ಉದ್ಯೋಗಾತ ಯೋಜನೆ ಕಾಮಗಾರಿಗಳ ಬಗ್ಗೆ ಪರಿಶೀಲನೆ, ಘಟಕ ಪರಿಶೀಲನೆ ಮತ್ತು ಕಾಮಗಾರಿ ಪರಿಶೀಲನೆ ಮತ್ತು ಕೂಲಿ ಕಾರ್ಮಿಕರ ಮನೆ ಭೇಟಿ ಮಾಡಿ ನಾವು ಸಾಮಾನ್ಯ ವರದಿ ತಯಾರು ಮಾಡಿರ್ತೇವೆ. ಈಗಾಗಲೇ ಮಣ್ಣೂರು ಗ್ರಾಮ ಪಂಚಾಯತಿಯಲ್ಲಿ ಒಟ್ಟು ಉದ್ಯೋಗಕ್ಕೆ ಸಂಬಂಧಪಟ್ಟಂಥ ಖರ್ಚಾದ ಹಣ 11,87,607 ರೂಪಾಯಿ ಮತ್ತು ಸಾಮೂಹಿಕ ಕೆಲಸ ಆಗಿರ್ತಕ್ಕಂಥದ್ದು 11,87,667 ರೂಪಾಯಿ. ಒಟ್ಟು ಖರ್ಚು ಒಂದು ವರ್ಷದಲ್ಲಿ 3 ಹಳ್ಳಿಗಳು ಸೇರಿ 37,11,633 ಉದ್ಯೋಗಾದಿಗಳಲ್ಲಿ ಒಟ್ಟು ಕಾಮಗಾರಿಗಳಿಗೆ 32 ಕಾಮಗಾರಿಗಳು ಕೃಷಿಗೆ ಸಂಬಂಧಪಟ್ಟಂತೆ ನಮ್ಮ ಅರಣ್ಯ ಇಲಾಖೆಯಾಗಿ, ದಕ್ಷಿಣ ಇಲಾಖೆಯಾಗಿ ಮತ್ತು ತೋಟಗಾರಿಕೆ ಇಲಾಖೆಯಿಂದ 37 ಕಾಮಗಾರಿಗಳಾಗಿದ್ದಾವೆ. ಅವು ಸಂಬಂಧಪಟ್ಟಂಥ 14,73,950 ಖರ್ಚಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೂಲಿ ಕಾರ್ಮಿಕರ ಜಾಬರ್ಗಳು 527 ಜಾಬರ್ ಮಾತ್ರ ಉದ್ಯೋಗಾತರಲ್ಲಿ ಕಾರ್ಯನಿರ್ವಹಿಸಿಕೊಂಡಿರುತ್ತಾರೆ. ಈಗಾಗಲೇ ತಾವೆಲ್ಲರಿಗೂ ಗೊತ್ತಂತೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಾರ್ವಜನಿಕರಿಗೆ ಅನುಕೂಲ ಆಗ್ತಕ್ಕಂಥ ಒಂದು ಇರ್ಬೋದು, ನಮ್ಮದಾಗಿರ್ಬೋದು, ಧರಣಿ ಇರ್ಬೋದು, ಗೋದಾಮುಗಳಿರ್ಬೋದು ಅಥವಾ ಜಾಲ ಆಟದ ಕಮಾಂಡ್ಗಳು ಇಂಥವೇನಾದರೂ ಸಾರ್ವಜನಿಕ ಅನುಕೂಲ ಆಗ್ತಕ್ಕಂಥ ಕಾಮಗಾರಿಗಳನ್ನು ಮಾತ್ರ ಸಂಬಂಧಿತ ಕಾಮಗಾರಿಗಳಂತೇಳಿ ಮಾಡ್ಕೊಳ್ಬೇಕಾಗ್ತದೆ. ವೈಯಕ್ತಿಕ ಕಾಮಗಾರಿಗಳು ಅಂತಂದ್ರೆ ನಿಮ್ಮೂರಲ್ಲಿ ಅಥವಾ ನಿಮ್ಗೆ ಬೇಕಾಗಿರ್ತಕ್ಕಂಥ ಸ್ವಂತ ಬೇಕಾಗಿರ್ತಕ್ಕಂಥ ಕಾಮಗಾರಿಗಳಂತಂದ್ರೆ ದನ ಶೆಡ್ಗಳಿರ್ಬೋದು, ಕ್ಷೇತ್ರಗಳಿರ್ಬೋದು ಅಥವಾ ಸಾಕು ಪ್ರಾಣಿ ಯಾವುದೇ ಶೆಡ್ಗಳು ಮಾಡಿಕೊಳ್ಬೋದು ಅಥವಾ ನಿಮ್ಮ ಹೊಲದಲ್ಲಿ ಯಾವುದಾದ್ರು ಹಣ್ಣಿನ ಗಿಡಗಳನ್ನು ನೆಟ್ಟುಕೊಳ್ಳುವಂಥ ಅಥವಾ ಹಣ್ಣಿನ ಗಿಡಗಳನ್ನು ಬೆಳೆಸುವಂಥ ಒಂದು ಕಾಮಗಾರಿ ಕೂಡ ಮಾಡಿಕೊಳ್ಳಕ್ಕೆ ಉದ್ಯೋಗಾತರಿಗೆ ಅವಕಾಶ ಇರುತ್ತದೆ. ಏನೇ ಉದ್ಯೋಗಾತರಿಗೆ ಕಾಮಗಾರಿ ಮಾಡಬೇಕಾದ್ರೆ ಮೊದಲು ಜಾಬ್ ಕಾರ್ಡ್ ಬೇಕಾಗ್ತದೆ. ಜಾಬ್ ಕಾರ್ಡ್ ಅಂತಂದ್ರೆ ಪ್ರತಿಯೊಂದು ಕುಟುಂಬಕ್ಕೆ ಒಂದು ಜಾಬ್ ಕಾರ್ಡ್ ಇದೆ. ಒಂದು ಕುಟುಂಬಕ್ಕೆ ಜಾಬ್ ಕಾರ್ಡ್, ಒಂದು ಕುಟುಂಬದಲ್ಲಿ ಏನು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಸಂಬಂಧಪಟ್ಟಂತೆ ಒಂದು ಜಾಬ್ ಕಾರ್ಡ್ ಕೊಡ್ತಾರೆ. ಉದ್ಯೋಗಾತ ಯೋಜನೆಯಲ್ಲಿ ಮುಖ್ಯವಾಗಿ ಜಾಬ್ ಕಾರ್ಡ್ ಪಡೆಯುವಂಥವ್ರು 15 ವರ್ಷ ಮೇಲ್ಪಟ್ಟಾಗಿರಬೇಕು ಮತ್ತು ಅವರು ಮಾನಸಿಕವಾಗಿ ದೈಹಿಕ ಸದೃಢವಾಗಿರ್ತಕ್ಕಂಥವರು ಜಾಬ್ ಕಾರ್ಡ್ಗಾಗಿ ಅತಿ ಜಲ್ದಿ ಗ್ರಾಮ ಪಂಚಾಯತಿಯಲ್ಲಿ ಅವರು ಹೇಳುವ ಸೌಲಭ್ಯಗಳಿಗೆ ಜಾಬ್ ಕಾರ್ಡ್ ಕೊಟ್ಟರೆ ಜಾಬ್ ಕಾರ್ಡ್ ಕೊಟ್ಟು ಉದ್ಯೋಗಾತ ಅವಕಾಶ ಇರ್ತದೆ. ಈಗಾಗಲೇ ಉದ್ಯೋಗಾತ ಯೋಜನೆಯಲ್ಲಿ ಒಂದು 4 ಉದ್ದೇಶ ಇಟ್ಕೊಂಡು ಉದ್ಯೋಗಾತರಿಗೆ ಜಾರಿಗೆ ಬಂದಿದ್ದೆಲ್ಲ ಗೊತ್ತಿರಬೇಕು. ಒಂದನೇ ಉದ್ದೇಶ ಏನಪ್ಪ ಅಂತಂದ್ರೆ ಒಂದು ದುಡಿಯುವ ಕುಟುಂಬಗಳಿಗೆ ಅಥವಾ ಯಾರು ಮಾನಸಿಕ ದೈಹಿಕವಾಗಿ ಸದೃಢವಾಗಿರ್ತಕ್ಕಂಥವ್ರು ಜಾಬ್ ಕಾರ್ಡ್ ತಗೊಂಡು ಕೆಲಸಕ್ಕೆ ಹತ್ತಿರ್ತಾರೆ ಅಂಥವ್ರಿಗೆ ಒಂದು ಮುಖ್ಯ ಒಂದು ಉದ್ದೇಶ ನಿರುದ್ಯೋಗ ಕೆಲಸ ಕೊಡುವಂಥ ಉದ್ದೇಶ. ಒಂದು ಕುಟುಂಬಕ್ಕೆ 100 ದಿವಸ ಕಡಿಮೆ ಇಲ್ಲದಂತೆ ಉದ್ಯೋಗ ನೀಡುವುದು ಮತ್ತು ನಿಗದಿತ ಗುಣಮಟ್ಟದ ಕಾಮಗಾರಿ ಮಾಡಿ ಅದು ಆ ಕಾಮಗಾರಿಯಿಂದ ಉತ್ಪಾದನಾಶೀಲ ಕಾಮಗಾರಿ ಆಗಿರ್ತಕ್ಕಂಥ ಒಂದು ಕಾಮಗಾರಿ ಮಾಡುವಂಥದ್ದು ಉದ್ಯೋಗಾತರಿಗೆ ಮುಖ್ಯ ಉದ್ದೇಶ ಇರ್ತದೆ. ಮತ್ತು ಎರಡನೇ ಉದ್ದೇಶ ಏನಪ್ಪ ಅಂತಂದ್ರೆ ಬಡವರ ಜೀವನೋಪಾಯ ಉದ್ಧಾರ ಮಾಡತಕ್ಕಂಥದ್ದು. ಅದು ಬಡವರ ಜೀವನೋಪಾಯ ಅಂತಂದ್ರೆ ವೈಯಕ್ತಿಕ ಕಾಮಗಾರಿ ಬೇಕಾಗಿರ್ತಕ್ಕಂಥ ಏನಾದರೂ ಕಾಮಗಾರಿ ಮಾಡಲು ಸ್ವಯಂ ಪ್ರೇರಿತವಾಗಿ ನಾವು ಸಾಮಾಜಿಕ ಪರಿಶೋಧನೆ ಮಾಡ್ತೀವಿ. ಸ್ವಯಂ ಪ್ರೇರಿತವಾಗಿ ನಾವೆಲ್ಲರೂ ಪಾಲ್ಗೊಂಡು ಉದ್ಯೋಗಾತರಿಗೆ ಆಗ್ತಕ್ಕಂಥ ನ್ಯೂನತೆಗಳ ಬಗ್ಗೆ ಆಗಿರ್ಬೋದು ಅಥವಾ ಅನುಕೂಲತೆಗಳ ಬಗ್ಗೆ ಆಗಿರ್ಬೋದು ನಮ್ಮ ಸಾಮಾಜಿಕ ಪರಿಶೋಧನೆ ನಾವು ಪೂರ್ವ ಮಾಡೋಕ್ಕೆ ಸಂದರ್ಭಗಳಲ್ಲಿ ನಾವು ಏನಾದರೂ ಸಾಮಾಜಿಕ ಪರಿಶೋಧನೆ ಸಂದರ್ಭದಲ್ಲಿ ಅಥವಾ ನಾವೇನಾದ್ರು ಮಾಹಿತಿ ಕೊಡೋ ಸಂದರ್ಭ ಬಂದಾಗ ನಾವು ಲಿಖಿತವಾಗಿರ್ಬೋದು ಮತ್ತು ಅಲಿಖಿತವಾಗಿರ್ಬೋದು ನಿಮ್ಮ ಮುದುಕವಾಗಿರ್ಬೋದು ಅಥವಾ ಒಳ್ಳೆಯ ಕೆಟ್ಟದ್ದು ಏನಾದರೂ ಅಭಿಪ್ರಾಯಗಳನ್ನು ತಿಳಿಸಬೇಕು ಅಂತ ಹೇಳಿದ್ದೀವಿ. ಆಮೇಲೆ
ಉದ್ದೇಶ ಏನಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸತಕ್ಕಂಥ ಒಂದು ಉದ್ಯೋಗ ಅನುಕೂಲ ಇದೆ. ಪಂಚಾಯತ್ ರಾಜ್ ವ್ಯವಸ್ಥೆ ಬಲಪಡಿಸೋದು ಅಂತಂದ್ರೆ ಇನ್ನೂ ಊರಲ್ಲಿ ಏನಾದ್ರು ಕಾಮಗಾರಿ ಮಾಡಬೇಕಾದ್ರೆ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಅನುದಾನ ಪ್ರಮಾಣದಲ್ಲಿ ಇರೋದಿಲ್ಲ. ಅದಕ್ಕಾಗಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿಯಲ್ಲಿ ಸಾಕಷ್ಟು ಅನುಕೂಲತೆ ಮತ್ತು ಸಾಕಷ್ಟು ಅನುಭವ ಕಾಮಗಾರಿ ಮಾಡಿಕೊಳ್ಳಕ್ಕೆ ಅನುಕೂಲ ಇರುತ್ತದೆ. ಹಾಗಾಗಿ ಪಂಚಾಯತ್ ರಾಜ್ ಬಲಪಡಿಸೋದಂತಂದ್ರೆ ನಿಮ್ಮ ಊರಿಗೆ ಬೇಕಾಗಿರುವಂಥ ರಸ್ತೆಗಳಿರ್ಬೋದು, ಚರಂಡಿ ಇರ್ಬೋದು, ಗೋದಾಮುಗಳಿರ್ಬೋದು, ಅಥವಾ ಇಲ್ಲಿ ಹೊಸೂರಿನಲ್ಲಿ ಕೆರೆ ಒಂದು 50 ಲಕ್ಷ ರೂಪಾಯಿ ಖರ್ಚು ಮಾಡಿ ಒಂದು ಕೆರೆ ಕಾಮಗಾರಿ ಮಾಡಿಕೊಳ್ಳಲು ಉದ್ಯೋಗ ಖಾತ್ರಿ ಯೋಜನೆ ಅವಕಾಶ ಇದೆ. ಒಟ್ಟಿಗೆ ಹೇಳಬೇಕಾದ್ರೆ ಉದ್ಯೋಗ ಖಾತ್ರಿ ಯೋಜನೆ ಒಂದು ನಾಮಧೇಯ ಪರಿವರ್ತನೆ ಆ ರೀತಿಯಾದ ಒಂದು ಯೋಜನೆ ಇದೆ. ಸಾಕು ನೀವು ಯಾವುದೇ ಪ್ರಕ್ರಿಯೆ ಉದ್ಯೋಗ ಖಾತ್ರಿ ಕಾಮಗಾರಿ ಮಾಡಿಕೊಳ್ಳಬೇಕಾದ್ರೆ ಆ ಕಾಮಗಾರಿ ಮಾಡಿಕೊಳ್ಳಬೇಕಾದ್ರೆ ಯಾವುದೇ ಕಾಮಗಾರಿ ಮಾಡಿಕೊಳ್ಳಲು ಇದು ಜಾರ್ಖಂಡ್ ಅಂತ ಒಂದು ಭಾಳ ಉದ್ಯೋಗ ಇದೆ. ಜಾರ್ಖಂಡ್ ಮಾಡಿಕೊಳ್ಳಬೇಕು. ಯಾರೇ ಒಂದು ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡತಕ್ಕಂಥ ಉದ್ಯೋಗ ಖಾತ್ರಿ ಯೋಜನೆ ಕೂಲಿಕಾರರಿಗೆ ಕೆಲವೊಂದು ಸರ್ಕಾರದ ಒಂದು ಅಥವಾ ಇವರು ಉದ್ಯೋಗ ಖಾತ್ರಿ ಜಾರಿಗೆ ಹೊಂದಾಣಿಕೆಯಿಂದಲೇ ಒಂದು ಅನುಕೂಲ ಕೊಟ್ಟಿದೆ. ಅನುಕೂಲ ಅಂದ್ರೆ ಉದ್ಯೋಗ ಚೀಟಿ ಆಯಿತು. 15 ಏನು ಕೂಲಿ ಬೇಕಂತ ನಮ್ಗೆ ಅರ್ಜಿ ಕೊಟ್ಟಿರ್ತಾರೆ. ಆ ಅರ್ಜಿಗೆ ಸಂಬಂಧಪಟ್ಟಂತೆ 15 ದಿವಸ ಕೂಲಿ ಕೊಡಲಿಲ್ಲ ಅಂತಂದ್ರೆ ಅವ್ರಿಗೆ ನಿರುದ್ಯೋಗ ಭತ್ಯೆ ಕೊಡಬೇಕಾದ ಅದು ಕೂಡ ಇದೆ. ನಿರುದ್ಯೋಗ ಭತ್ಯೆ ಕೊಡಬೇಕು. ಉದ್ಯೋಗ ಸಂಬಂಧಪಟ್ಟ ಯಾರು ಉದ್ಯೋಗ ಕೂಲಿ ಕಾರ್ಮಿಕರಿಗೆ ಕೆಲಸಗಳು ಇರ್ತಾರೆ ಆ ಕೆಲವು ಪರಿಶೀಲನೆ ಮಾಡೋದು ಕೂಡ ಇದೆ. ಅಂದ್ರೆ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೂಡ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡೋದು ಕೂಡ ಇದೆ. ಅಂದ್ರೆ ಅಧಿಸೂಚನೆ ವಿವಿಧ 15 ಪಡೆಯುವ ಉದ್ಯೋಗ ಖಾತ್ರಿಯಲ್ಲಿ ಕೂಲಿ ಕಾರ್ಮಿಕರಿಗೆ ಅಥವಾ ಕೂಲಿ ವಿಳಂಬ ಪಾವತಿ ಕೂಡ ನಿರುದ್ಯೋಗ ಭತ್ಯೆ ಪಡೆಯುವಂತ ಅಥವಾ ಕೂಲಿ ವಿಳಂಬ ಭತ್ಯೆ ಪಡೆಯುವಂತ ಇದೆ. ಇನ್ನಿತರ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿಗೆ ಏನಾರ ಅನಾಹುತ ತೊಂದರೆಗಳಾದಾಗ ಅಥವಾ ಗಾಯಗಳಾದಾಗ ಅಥವಾ ಏನಾದರೂ ಕೆಲಸ ಸಂದರ್ಭದಲ್ಲಿ ಅನಾರೋಗ್ಯಗೊಳಪಟ್ಟ ಸಂದರ್ಭದಲ್ಲಿ ಕೂಲಿ ಕಾರ್ಮಿಕರಿಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಪಂಚಾಯತಿಂದ ಆಗಲಿ ಅಥವಾ ಸರ್ಕಾರದ ವ್ಯವಸ್ಥೆಯಿಂದ ಆಗಲಿ ಸಾರ್ವಜನಿಕವಾಗಿ ಏನಾದರೂ ಸಮಸ್ಯೆ ಆದಾಗ ನೇರವಾಗಿ ದವಾಖಾನೆಗೆ ಅಡ್ಮಿಟ್ ಮಾಡೋದು ಕೂಲಿ ಕಾರ್ಮಿಕರಿಂದ ಅವಶ್ಯ ಇರುತ್ತದೆ. ಮತ್ತು ಅವರಿಗೆ ಏನಾದರೂ ಅಂಗವಿಕಲರಾದಾಗ ಅವರಿಗೂ ಕೂಡ ಅವಾಗ 3 ದಿವಸದ ಕೂಲಿ ಕೊಡ್ತಾರೆ ಮತ್ತು ಅವರಿಗೆ ದವಾಖಾನೆ ಖರ್ಚು ಕೂಡ ಕೊಡ್ತಾರೆ. ಸಾಕಷ್ಟು ಅನುಕೂಲತೆಗಳಿದೆ. ಯಾಕಂದ್ರೆ ನಮ್ಮೆಲ್ಲರೂ ಹೇಳಿದಂತೆ ಉದ್ಯೋಗ ಖಾತ್ರಿಯಲ್ಲಿ 2 ಕಾಮಗಾರಿ ಸಮುದಾಯ ಕಾಮಗಾರಿಗಳಲ್ಲಿ ಮತ್ತು ಸಮುದಾಯ ಕಾಮಗಾರಿಗಳಲ್ಲಿ ನಿಮ್ಮ ಒಂದು ಗ್ರಾಮ ಪಂಚಾಯತಿಯಲ್ಲಿ ಇವರಿಗೆ ಸುಮಾರು ಒಂದು 32 ಕಾಮಗಾರಿ ನಾವು ಓದಿ ಹೇಳ್ತೀವಿ. ಆ ಕಾಮಗಾರಿಗಳಲ್ಲಿ ಯಾವ ಕಾಮಗಾರಿ ಆಗಿಲ್ಲ ಅಂತಂದ್ರೆ ನಾವು ಇಲ್ಲಿ ಆಚರಣೆ ಮಾಡಾಗ ಅಥವಾ ಅದಕ್ಕೆ ಕಾಮಗಾರಿ ಬಗ್ಗೆ ಏನಾದರೂ ನಮ್ಮೆಲ್ಲರೂ ಕೇಳಲ್ಲ. ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂತೆ ಏನಾದ್ರು ಆಗಿದ್ರೆ ಕೇಳಿದಾಗ ಹೇಳ್ತೀನಿ. ಇಲ್ಲೇ ನಿಮ್ಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಆಗಿರ್ತಕ್ಕಂಥ ಕಾಮಗಾರಿಗಳು ನಮ್ಮ ಓದಿ ಹೇಳ್ತಾರೆ. ಇದರಲ್ಲಿ ಏನಾದರೂ ಮುನ್ನಡೆಗಳು ಇದ್ರೆ ನಮ್ಮ ಮಾಹಿತಿ ಬಗ್ಗೆ ಕೇಳ್ಕೊಳ್ತೀನಿ.